ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ 15-20 ದಿನದಿಂದ ಕಾಲಿಗೆ ಚಕ್ರ ಕಟ್ಕೊಂಡು ಇಲ್ಲೇ ಬೀಡ್ಬಿಟ್ಟಿದ್ದೀರಾ. ಏನೇ ಕೆಲಸ ಇದ್ರು ಇಲ್ಲಿಂದಲೇ ಮಾಡ್ತಾ ಇದ್ದೀರಾ. ಈ ಎನರ್ಜಿ ಹೆಂಗ್ ಬರುತ್ತೆ ಅಂತ? ಚಿಕ್ಕ ವಯಸ್ಸಿಂದಾನು ಆ ಬಡವ್ರ ಬಗ್ಗೆ ಕಾಳಜಿನ ಹಮ್ಮಿಕೊಂಡಿದ್ದೀನಿ ನಾನು. ಆ ಬಡವ್ರ ಕೆಲಸ ಅಂದ್ರೆ ದೇವ್ರ ಕೆಲಸ ಸಮಾನ ಕೆಲಸ ಮಾಡ್ತೀನಿ. ಆಲ್ರೆಡಿ 5 ಗ್ಯಾರಂಟಿಗಳನ್ನ ಕೊಟ್ಟು ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ರಿ. ನಾನು ಬಡವರಿಗೆ ಈ ಆಶ್ರಯ ಯೋಜನೆ ಕಲ್ಪಿಸ್ಕೊಡ್ಲೇಬೇಕು ಅನ್ನೋ ಹಠ ಹೆಂಗೆ ಅಂತ ನಾನು ಬಹಳಷ್ಟು ತಮ್ಮಲ್ಲಿ ವಿಸಿಟ್ ಕೊಡುವಾಗ ನೋಡ್ತೀನಿ ನಾನು. ಪಾಪ ಸಣ್ಣ ಸಣ್ಣ ಶೆಡ್ಗಳು ಮೂರ್ ಜನ 4 ಜನ ನೋಡಿ ನನ್ನ ದೇವರನ್ನ ನನ್ನ ಕಣ್ಣ ನೀರು ಬಂದ್ಬಿಡ್ತು. ನಾನು ಹೇಳ್ತಾರೆ ಮನುಷ್ಯನಿಗೆ ಏನ್ ಬೇಕಾಗಿದೆ, 2 ಹೊತ್ತು ಊಟ, 1 ಮನೆ ಬೇಕಾಗಿದೆ. ಆ ಮನೆ ಕೊಡ್ತಾ ಇದ್ದೆ. ಇದೇ ತಿಂಗಳಲ್ಲಿ 42,345 ಮನೆಗಳು ಕೊಡ್ತಾ ಇದ್ದೀವಿ. ಕಾಂಟ್ರಾಕ್ಟರ್ನ ಕರೆಸಿ ಒಂದು 16 ಬಾರಿ ನಾವು ಮೀಟಿಂಗ್ ಮಾಡಿದ್ವಿ. ನೋಡಪ್ಪ, ಇದು ಬಡವ್ರು ಕೊಡೋದು ಒಂದ್ಸತಿ ಮನೆ ಆಗೋದವ್ರಿಗೆ ದಯಮಾಡಿ ಒಳ್ಳೆ ಮನೆ ಕಟ್ಕೊಡ್ಬೇಕಾಗ್ತದೆ. ನಾವು ಬೇರೆ ಥರ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಅಂತ ಕಾಂಟ್ರಾಕ್ಟರ್ಗಳ ಜೊತೆ 16 ಮೀಟಿಂಗ್ ಮಾಡಿದ್ದೀನಿ ನಾನು. BJP ಸರ್ಕಾರ ಬಂತು, 1 ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ, 1 ಮನೆನೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. 7,400 ಕೋಟಿ. ಆ ಸುಲಭದ ಮಾತಿಲ್ಲ. ನಾನು ಒಪ್ಕೊಂತಾರೋ ಇಲ್ಲೋ ಅಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಅವ್ರಿಗೂ ಪಾಪ ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ದಕ್ಕೆ ಮುಖ್ಯಮಂತ್ರಿಗಳು ಒಪ್ಕೊಂಡು ಇವತ್ತು ಈ ಮನೆಗಳು ನಾವು ಕೊಡ್ತಾ ಇದ್ದೀವಿ. ನಮಸ್ಕಾರ, ನಾನು ಸಬಾ ಹಕೀಂ. ಒಬ್ಬ ಮನುಷ್ಯನಿಗೆ ಸೂರೊಂದು ಸಿಕ್ಬಿಟ್ರೆ ಆತ ನೆಮ್ಮದಿಯಿಂದ ಬದುಕ್ತಾನೆ. ಅದರಲ್ಲೂ ಆ ಸೂರು ಸ್ವಂತದ್ದಾಗ್ಬಿಡ್ತು ಅಂತಂದ್ರೆ ಆತನ ಬದುಕು ತಂಪಾಗಿರುತ್ತೆ. ಆ ಸೂರನ್ನ ಕಲ್ಪಿಸಿಕೊಡುವಂತಹ ಮಹತ್ ಕಾರ್ಯ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಸುಮಾರು 8-10 ವರ್ಷದಿಂದ ನೆನೆಗುದಿಗೆ ಬಿದ್ದಂತಹ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಅವರ ಸಹಕಾರದಿಂದ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಮತ್ತು ಪ್ರಸಾದ್ ಅಬ್ಬಯ್ಯ ಅವರ ಕಾರ್ಯವೈಖರಿ ಜನರಿಗೆ ತೋರಿಸುವಂತಹ ಕೆಲಸ ಮಾಡ್ತಾ ಇದೆ. 2ನೇ ಹಂತವಾಗಿ 42,345 ಮನೆಗಳನ್ನ ಲೋಕಾರ್ಪಣೆ ಮಾಡುವಂತಹ ಮಹತ್ ಕಾರ್ಯ ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮದ ಬಗ್ಗೆ, ಈ ಸೂರಿನ ಬಗ್ಗೆ ಅವ್ರೇನ್ ಹೇಳ್ತಾರೆ ಅಂತ ಅವರಿಂದನೇ ಮಾಹಿತಿ ಕೇಳಿ ಪಡ್ಕೊಳ್ಳೋಣ. ನನ್ನ ಜೊತೆಗೆ ವಸತಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಇದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ 15-20 ದಿನದಿಂದ ಕಾಲಿಗೆ ಚಕ್ರ ಕಟ್ಕೊಂಡು ಇಲ್ಲೇ ಬೀಡ್ಬಿಟ್ಟಿದ್ದೀರಾ. ಏನೇ ಕೆಲಸ ಇದ್ರು ಇಲ್ಲಿಂದಲೇ ಮಾಡ್ತಾ ಇದ್ದೀರಾ. ಈ ಎನರ್ಜಿ ಹೆಂಗ್ ಬರುತ್ತೆ ಅಂತ? ಎನರ್ಜಿ ಇಲ್ಲ, ಏನೋ ಒಂಥರ ಬಡವ್ರಿಗೆ ಏನೋ ಒಂದು ಸೇವೆ ಮಾಡಬೇಕಾದ್ರೆ ಆಟೋಮೆಟಿಕ್ ಅದು ಒಳಗಡೆಯಿಂದ ಎನರ್ಜಿ ಬಂದ್ಬಿಡ್ತದೆ. ಇವತ್ತಿಂದ ನಾನು ಚಿಕ್ಕ ವಯಸ್ಸಿಂದಾನು ಆ ಬಡವ್ರ ಬಗ್ಗೆ ಕಾಳಜಿನ ಹಮ್ಮಿಕೊಂಡಿದ್ದೀನಿ ನಾನು. ಆ ಬಡವ್ರ ಕೆಲಸ ಅಂದರೆ ದೇವ್ರ ಕೆಲಸ ಸಮಾನ ಕೆಲಸ ಮಾಡ್ತೀನಿ ನಾನು. ಆ ಹಿನ್ನೆಲೆಯಲ್ಲಿ ತಮಗೆಲ್ಲ ಗೊತ್ತಿದ್ದಂಗೆ ಈ ಮನೆಗಳು ಕೊಡೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ನಾನು ವಸತಿ ಮಂತ್ರಿ ಆದಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ನಾನು ಹೆಂಗಪ್ಪ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರೋದು ಅಂದರೆ, ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಇರುವಾಗ 1,80,253 ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು. 15, 16, 17, 18 ಸ್ಯಾಂಕ್ಷನ್ ಮಾಡಿದ್ದು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. ಅದಾದಮೇಲೆ BJP ಸರ್ಕಾರ ಬಂತು. 1 ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ, 1 ಮನೆನೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ 1 ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಸಬ್ಸಿಡಿ ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತಾರೆ. SC ST ಇದ್ರೆ 2 ಲಕ್ಷ ಕೊಡ್ತಾರೆ. ಅವರೇಜ್ ತೊಗೊಂಡ್ರೆ ನಾವು 3 ಲಕ್ಷ ಆಗ್ತದೆ. 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ ಎಷ್ಟು ಉಳಿತದೆ? 4.5 ಲಕ್ಷ. 1,80,253 ಮನೆಗೆ ಬೆನಿಫಿಷರಿ ಕೊಡಬೇಕಾಗಿತ್ತು 4.5 ಲಕ್ಷ. ಹಂಗೆ 7,400 ಕೋಟಿ, ಬರೇ 310 ಕೋಟಿ ಬಂದಿತ್ತು. ಯಾರೋ 5,000 ಕೊಟ್ಟವ್ರೆ, ಯಾರೋ 10,000, 15,000, 20,000 ಮೇಲೆ ಯಾರೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಅಂದರೆ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ. ಎಲ್ಲ ಕಡೆ ಏನಾಗಿದ್ದು, ಎಲ್ಲ ಮನೆಗಳು ಅನ್ಕಂಪ್ಲೀಟಾಗಿ ಬಿದ್ದಿತ್ತು. ಈಗ ನಮ್ಮ ಕಾಂಟ್ರಾಕ್ಟರ್ಗಳು ಈ ಟೆಂಡರ್ ಕರೆದು ಬಿಡ್ತೀವಿ ನಾವು. ಟೆಂಡರ್ ಕರೆದಾದ್ಮೇಲೆ ಕಾಂಟ್ರಾಕ್ಟರ್ಗಳು ಏನು ಮಾಡ್ತಾರೆ, ಕೇಂದ್ರ ಸರ್ಕಾರ ಅದು ರಾಜ್ಯ ಸರ್ಕಾರ ದುಡ್ಡಲ್ಲಿ ಅವ್ರು ಎಷ್ಟು ಬೇಕೆಷ್ಟು ಅಷ್ಟು ಮಾಡಿಬಿಟ್ಟು ಕೆಲಸ ನಿಲ್ಲಿಸ್ಬಿಟ್ಟಿದ್ರು. ಜನ ಪಾಪ ಎಲ್ಲ ನಿರೀಕ್ಷೆಯಲ್ಲಿ ಇವತ್ತು ಕಂಪ್ಲೀಟ್ ಆಗ್ತದೆ, ನಾಳೆ ಕಂಪ್ಲೀಟ್ ಆಗ್ತದೆ ಅಂತ ಹೇಳ್ಬಿಟ್ಟು ಎಲ್ಲ ಪಾಪ ಭಾಳ ವರ್ಷದಿಂದ ಕಾಯ್ಕೊಂಡಿದ್ದು. 10 ವರ್ಷದಿಂದ ಕಾಯ್ಕೊಂಡಿದ್ರು. ಭಾಳ ಜನ ನನಗೆ ಎಲ್ಲಿ ಅವಾಗ ನಾನು ಇದು ಭಾಳ ಸೀರಿಯಸ್ ಆಗಿ ತೊಗೊಂಡಿದ್ದೆ ಅಂದರೆ, ನಾನು ಭಾಳ ಸ್ಲಮ್ಗೆ ಭೇಟಿ ಕೊಟ್ಟಿದ್ದೆ. ನಾನು ಎಲ್ಲಿ ಮನೆಗಳು ಕಟ್ಟುವಾಗ ಭೇಟಿ ಕೊಟ್ಟಿದ್ದೆ. ನಾನು ಫೈನಾನ್ಸ್ ಸೆಕ್ರೆಟರಿ ಆಗಿದ್ರು ಅತೀಕ್ ಸಾಹೇಬ್ರಿಗೂ, ಅವ್ರಿಗೂ ಜೊತೆಯಲ್ಲಿ ಕರ್ಕೊಂಡೋಗಿದ್ದೆ ನಾನು. ಭಾಳ ಜನ ಏನು ಮಾಡಿಬಿಟ್ಟಿದ್ದಾರೆ ಪಾಪ, ಅವ್ರು ಹೆಂಗೋ ಟಾರ್ಪಲ್ಲು ಶೆಡ್ ಹಾಕ್ಕೊಂಡು ಹೆಂಗೋ ಅವ್ರ ಜೀವನ ಅವ್ರು ಮಾಡ್ಕೊಳ್ತಾ ಇದ್ರು. ಈ ಮನೆ ಕಟ್ಕೊಡ್ತಾರಂತ ನಿರೀಕ್ಷೆ ಮೇಲೆ ಅವ್ರಿಗೆ ಗೊತ್ತಿಲ್ಲ 4.5 ಲಕ್ಷ ಕಟ್ಟಬೇಕಂತ ಈ ಅವೇರ್ನೆಸ್ ಯಾರು ತಂದಿರಲಿಲ್ಲ. MLA ಅವಾಗ ಜನತಾದಲ್ಲ ಇದ್ದೆ ನಾನು. ನನ್ನ ಕ್ಷೇತ್ರಕ್ಕೆ 2,000 ಮನೆ ಸಂಖ್ಯೆ ಮಾಡಿದ್ರು. ಆ ಜನತಾ ಕಾಲನಿ, ಮೋಮಿನ್ಪುರ, ಬಕ್ಷಿ ಗಾರ್ಡನ್ ಅಂತ ಹೇಳ್ಬಿಟ್ಟು ಇಂಜಿನಿಯರ್ಗಳು ಹೋಗಿ ಕೇಳಿದ್ದಾರೆ ಬೆನಿಫಿಷಿಯರ್ನ, ಸರ್ ನೀವು ಖಾಲಿ ಮಾಡ್ಕೊಡಿ, ನಾವು 1 ವರ್ಷದಲ್ಲಿ ಮನೆ ಕಟ್ಕೊಡ್ತೀವಿ ಅಂತ. ಅವ್ರು ಯಾರು ಒಪ್ಪಲಿಲ್ಲ. ಇಲ್ಲಪ್ಪ ನೀವೆಲ್ಲ ಮಾಡಲ್ಲ, ನೀವು ಕಟ್ಟಲ್ಲ ನೀವು ಮನೆ, ನಾವು ಹೆಂಗೋ ಜೀವನ ಮಾಡ್ತಾ ಇದ್ದೀವಿ, ಹೆಂಗೋ ಮಾಡ್ಕೊತೀವಿ, ನಾವು ಕಷ್ಟನೋ ಸುಖನೋ ಮಾಡ್ಕೊತೀವಿ, ಯಾರೂ ಕಾವಲಿ ಮಾಡಿಲ್ಲ. ನನಗೆ ಇಂಜಿನಿಯರ್ಗಳು ಬಂದು ನನಗೆ ಹೇಳಿದ್ರು, ಸರ್ ನಿಮ್ಮ ಮನೆ ಈ ಥರ ನಿಮ್ಮ ಕ್ಷೇತ್ರದಲ್ಲೇ 2,000 ಮನೆ ಸ್ಯಾಂಕ್ಷನ್ ಆಗಿದೆ, ಯಾರೂ ಖಾಲಿ ಮಾಡೋಕ್ಕೆ ತಯಾರಿಲ್ಲ ಸರ್,
ತಾವು ಬಂದರೆ ತಾವು ಹೇಳಿದ್ರೇ ಅದು ಖಾಲಿ ಮಾಡ್ತಾರೆ ಸರ್, ಇಲ್ಲ ಖಾಲಿ ಮಾಡೋಕ್ಕೆ ತಯಾರಿಲ್ಲ ಸರ್, ಟೆಂಡರ್ ಎಲ್ಲ ಕರೆದ್ಬಿಟ್ಟಿದ್ದೀವಿ ಅಂದರು. ನಾನು ಹೋಗಿ ಜನತಾ ಕಾಲೋನಿಯಲ್ಲಿ ಮೋಮಿನ್ಪುರದಲ್ಲಿ ಭಕ್ಷಿಗಳ ಜನಗಳಿಗೆ ನಾನು ಹೇಳಿದೆ, ಖಾಲಿ ಮಾಡ್ಕೊಡ್ರಮ್ಮ, ಈ ಥರ ಜೀವನ ಮಾಡ್ತಾ ಇದ್ದೀರಾ ನೀವು, ಒಳ್ಳೆ ಮನೆ ಕಟ್ಕೊಡ್ತೀವಿ ನಾವು, 1 ವರ್ಷದಲ್ಲಿ ಮನೆ ಕಟ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಆಶ್ವಾಸನೆ ಕೊಟ್ಟಿದ್ದೆ, ಖಾಲಿ ಮಾಡಿ ಪಾಪ ಜಾಗ ಕೊಟ್ಟರು. ನಾವು ಆ ಟೈಮಲ್ಲಿ ಹೇಳ್ಬೇಕಾಗಿತ್ತಾನೆ 4.5 ಲಕ್ಷ ನೀವು ಬೆನಿಫಿಷರಿ ಕಟ್ಟಬೇಕಂತ. ನಾವು ಯಾರು MLAಗಳು ಅವೇರ್ನೆಸ್ ತಂದಿಲ್ಲ. ಆ ಕಾರಣಕ್ಕೆ ನಾನು ಭಾಳಷ್ಟು ತಮ್ಮಲ್ಲಿ ವಿಸಿಟ್ ಕೊಡುವಾಗ ನೋಡ್ತೀನಿ ನಾನು, ಪಾಪ ಎಲ್ಲ ಅವ್ರ ಮನೆ ಹೊಡೆದಾಕಿ ಕಟ್ತಾ ಇದ್ದಾರಲ್ಲ, ಪಾಯಾಗಿ ಆಗ್ಬಿಟ್ಟವ್ರೆ, ಪಕ್ಕದಲ್ಲೇ ಪಾಪ ಸಣ್ಣ ಸಣ್ಣ ಶೆಡ್ಗಳು 3 ಜನ 4 ಜನ ಜೀವನ ಹೇಳ್ತಲ್ಲ. ಅದು ನೋಡಿ ನನ್ನ ದೇವರನ್ನ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಆಮೇಲೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ನಾನು, ಸೊನ್ನೆ ಸರ್, ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು, ಈ ಬಡವ್ರು 4.5 ಲಕ್ಷ ಕಟ್ಟಕ್ಕೆ ಸಾಧ್ಯ ಆಗಲ್ಲ ಸರ್, ನಾವು ಸರ್ಕಾರ ವತಿಯಿಂದನೇ 4 ಲಕ್ಷ ನಾವು ಕಟ್ಟಿ ಮನೆಗಳು ಕಟ್ಟಬೇಕಾಗ್ತದೆ ಅಂತ ಮನೆ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ, ನೀನು ಹೇಳ್ತಾರ ಸತ್ಯ ಹಾಕೋಣ, ಬಡವ್ರು ದುಡ್ಡು ಕೊಟ್ಟಕ್ಕೆ ಸಾಧ್ಯ ಆಗಲ್ಲ, ಅದು ಎಷ್ಟನ ಕಷ್ಟ ಆಗಲಿ ಎಷ್ಟನ ತೊಂದರೆ ಆಗಲಿ ಆ 4 ಲಕ್ಷ ದುಡ್ಡು ನಾವು ಸರ್ಕಾರ ವತಿಯಿಂದ ಕೊಡ್ತೀವಿ. ನಾವು ಈ ಮನೆಗಳು ಡಿಸೆಂಬರ್ 26 ಕೊನೆವರೆಗೂ 1,80,000ದಲ್ಲಿ 1,18,000 ಮನೆಗಳು ಕೊಡಬೇಕಂತ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟು ಹೋದ ವರ್ಷದಲ್ಲಿ 2024 ಮಾರ್ಚಲ್ಲಿ ನಾವು 36,789 ಮನೆಗಳು ಕೊಟ್ವಿ. ಇದೇ ತಿಂಗಳಲ್ಲಿ 42,345 ಮನೆಗಳು ಕೊಡ್ತಾ ಇದ್ವಿ. ಉದಾಹರಣೆ ಈಗ ಹುಬ್ಳಿದಲ್ಲೇ ನಾವು 1,800 ಮನೆ, ಅದರಲ್ಲಿ 1,008 ಮನೆ ಕಂಪ್ಲೀಟ್ ಆಗಿದೆ. ಈ ಥರ ಹುಬ್ಳಿ ಜಿಲ್ಲೆನೇ 2,700, ಧಾರವಾಡ ಹುಬ್ಳಿ ಧಾರವಾಡ ಡಿಸ್ಟಿಕಲ್ಲೇ 2,700 ಮನೆಗಳು. ಆಮೇಲೆ ತುಮಕೂರು ಜಿಲ್ಲೆದು ಏನೋ 1,200 ಮನೆ ಇದೆ. ಬಳ್ಳಾರಿಯಲ್ಲಿ 1,200 ಚಿಲ್ಲರೆ ಮನೆ, ಬಳ್ಳಾರಿ ಜಿಲ್ಲೆಯಲ್ಲಿ 2,000 ಮನೆ. ಇಡೀ ರಾಜ್ಯದಲ್ಲಿ ನಾವು ಕೊಡ್ತಾ ಇದ್ದೀವಿ. ನಾನು ನಿಮ್ಮ ಮಾಧ್ಯಮ ಅವ್ರಿಗೆ ಕೇಳೋದು, ನಾನು BJP ಅವ್ರು ಏನಕ್ಕೆ ಇದು ಮಾಡಿಕ್ಕೆ ಸಾಧ್ಯ ಆಗಲಿಲ್ಲ? ಅವರು ಮಾಡ್ಬೋದಾಗಿತ್ತಾನೆ. ಅವಾಗ ನಮ್ಗೆ ಯಾವ ಗ್ಯಾರಂಟಿನೂ ಇರಲಿಲ್ಲ, ನಾವು ಯಾವ ಕಮಿಟ್ಮೆಂಟು ಇರಲಿಲ್ಲ. ಚುನಾವಣೆ ಟೈಮಲ್ಲಿ ನಾವು 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ. 5 ಗ್ಯಾರಂಟಿ ಮಾತು ತಕ್ಕಂಗೆ ನಾವು 5 ಗ್ಯಾರಂಟಿ ಘೋಷಣೆ ಮಾಡಿದ್ದು, 5 ಗ್ಯಾರಂಟಿ ಕೊಟ್ವಿ. ಈ ಮನೆಗಳು ಫ್ರೀ ಕಟ್ಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿರಲಿಲ್ಲ. ಫ್ರೀ ಕಟ್ಕೊಡ್ತೀವಿ ಅಂದರೆ ಇಷ್ಟೇ, ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಸಿದ್ದರಾಮಯ್ಯ ಅವರು ಬಡವ್ರಿಗೆ ಅನ್ಯಾಯ ಆಗಿದೆ, ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಇವತ್ತು ಈ ಮನೆಗಳು ಕೊಡಬೇಕಂತ ತೀರ್ಮಾನ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿಲ್ಲ, ಇಡೀ ದೇಶದಲ್ಲಿ ಯಾವನೂ ಈ ಥರ ಮನೆ ಕೊಟ್ಟಿಲ್ಲ, ಯಾವನೂ ಈ ಥರ ಮನೆ ಕೊಟ್ಟಿಲ್ಲ. ಆ ಕಾರಣಕ್ಕೆ ಇವತ್ತು 42,345 ಮನೆಗಳು ಇವತ್ತು ಕೊಡ್ತಾ ಇದ್ದೀವಿ. ಸರ್, ನಾನು ಮತ್ತೊಂದು ಕೇಳಲೇಬೇಕು ನಿಮಗೆ ಇಷ್ಟೊಂದು ಹಠ ಯಾಕೆ ಅಂತ? ಆಲ್ರೆಡಿ 5 ಗ್ಯಾರಂಟಿಗಳನ್ನು ಕೊಟ್ಟು ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ರಿ, ಅದರಲ್ಲೂ ನಾನು ಬಡವರಿಗೆ ಈ ಆಶ್ರಯ ಯೋಜನೆ ಕಲ್ಪಿಸ್ಕೊಡ್ಲೇಬೇಕು ಅನ್ನುವಂಥದ್ದು, ನೆನೆಗುದಿಗೆ ಬಿದ್ದಿರೋ ಕೆಲಸ ಕಂಪ್ಲೀಟ್ ಮಾಡಲೇಬೇಕು ಅನ್ನೋ ಹಠ ಹೆಂಗೆ ಅಂತ? ನಾನು ಸ್ವಂತ ಸ್ಲಮ್ಗಳಿಗೆ ವಿಸಿಟ್ ಕೊಟ್ಟೆ. ಅಲ್ಲೇ ಅವರು ಮನೆ ಕಂಪ್ಲೀಟ್ ಆಗ್ತದಂತ ಆಸೆ ಇಟ್ಕೊಂಡು ಅಲ್ಲೇ ಪಾಪ ಸಣ್ಣ ಟಾರ್ಪಲ್ಗಳು ಹಾಕಿಬಿಟ್ಟು ಪಾಪ ಅಲ್ಲೇ ಜೀವನ ಮಾಡ್ತಾ ಇದ್ದು ಕಣ್ಣಾರೆ ನೋಡ್ಬಿಟ್ಟು ನಾನು ಹೆಂಗಿರಕ್ಕೆ ಸಾಧ್ಯ? CM ಸಹಕಾರ ಹೇಗಿತ್ತು ಇದಕ್ಕೆ? ಇಲ್ಲ, ಖಂಡಿತ CM ಅವರು ಸ್ವಲ್ಪ ನನಗೆ ಕಷ್ಟ ಅನಿಸ್ತು, ಹೆಂಗಪ್ಪ ಮನೆ ಮುಖ್ಯಮಂತ್ರಿಗಳು ಒಪ್ಕೊಂತಾರೋ ಇಲ್ಲೋ ಅಂತ. ಏನಕ್ಕಂದ್ರೆ ಗ್ಯಾರಂಟಿಗಳು ತಮ್ಮೆಲ್ಲ ಗೊತ್ತಿದ್ದಂಗೆ 55ರಿಂದ 60 ಸಾವಿರ ಕೋಟಿ ಆಗ್ತದೆ. ಈ ಮನೆಗಳು ಕಂಪ್ಲೀಟ್ ಆಗಬೇಕಾದ್ರೆ 7,400 ಕೋಟಿ. ಅದು ಸುಲಭದ ಮಾತಿಲ್ಲ. ನಾನು ಒಪ್ಕೊಂತಾರೋ ಇಲ್ಲೋ ಅಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಅವ್ರಿಗೂ ಪಾಪ ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ದಕ್ಕೆ ಆ ಕಾರಣಕ್ಕೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಒಪ್ಕೊಂಡು ಇವತ್ತು ಈ ಮನೆಗಳು ನಾವು ಕೊಡ್ತಾ ಇದ್ದೀವಿ. ಓಕೆ ಸರ್, 1,008 ಮನೆ ಹುಬ್ಬಳ್ಳಿಯ ಮಂಟೂರು ರೋಡ್ನಲ್ಲಿ ಇಲ್ಲಿ ನಿರ್ಮಾಣ ಮಾಡಿದಿರಿ. ಈ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಏನು ಹೇಳ್ತೀರಿ? ನನಗೆ ಅನ್ನಿಸ್ತಾ ಇರೋದು ಇದು ಗೇಟೆಡ್ ಕಮ್ಯುನಿಟಿ ಒಳಗಡೆ ಇದೆ, ಜೊತೆಗೆ ಖಾಸಗಿ ಮನೆ ಥರ ಇದೆ, ಖಾಸಗಿ ಲೇಔಟ್ ಥರನೇ ನಿರ್ಮಾಣ ಮಾಡಿದ್ದೀರಿ. ಗೌರ್ಮೆಂಟ್ ಮನೆ ಅಂತ ಫೀಲೇ ಆಗಲ್ಲ ಸರ್. ಇಲ್ಲ, ಅದೇನಾಗಿದೆ, ನಾನು ಪ್ರಸಾದ್ ಅಬ್ಬಾಯಿ ಅವರು ಕಂಟಿನ್ಯೂ ಎಲ್ಲ ಕಡೆ ಆಲ್ಮೋಸ್ಟ್ ನಾನು 100% ಅಂತ ಹೇಳಕ್ಕೆ ಸಿದ್ಧ ಇಲ್ಲ, ಒಂದು 70% ಎಲ್ಲ ಕಡೆ ವಿಸಿಟ್ ಕೊಟ್ಟಿದ್ದೀವಿ. ನಾವು ಕಾಂಟ್ರಾಕ್ಟರ್ನ ಕರೆಸಿ ಒಂದು 10 ಬಾರಿ ನಾವು ಮೀಟಿಂಗ್ ಮಾಡಿದ್ವಿ. ನೋಡಪ್ಪ, ಇದು ಬಡವ್ರು ಕೊಡೋದು ಒಂದು ಸತಿ ಮನೆ ಆಗೋದವ್ರಿಗೆ ದಯಮಾಡಿ ಒಳ್ಳೆ ಮನೆ ಕಟ್ಕೊಡ್ಬೇಕಾಗ್ತದೆ. ನಾವು ದಯಮಾಡಿ ಆ ಥರ ಬೇರೆ ಥರ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಅಂತ ಕಾಂಟ್ರಾಕ್ಟರ್ಗಳ ಜೊತೆ 10 ಮೀಟಿಂಗ್ ಮಾಡಿದ್ದೀನಿ. ನಾನು ಪರ್ಸ್ನಲ್ ನಾನು ವಿಸಿಟ್ ಕೊಟ್ಟು, ಏನಕ್ಕಮ್ಮ ಮನೆ ಕೊಡೋದು ಒಂದು ಸತಿ, ನಾವು ಪದೇ ಕೊಡೋಕ್ಕಾಗಲ್ಲ. ಕಾರಣಕ್ಕೆ ನಾವು ಒಳ್ಳೆ ಕ್ವಾಲಿಟಿ ಕೊಡಬೇಕು, ಚೆನ್ನಾಗಿ ಒಳ್ಳೇದು ಮನೆ ಆಗಬೇಕಂತ ನಾವೇ ಪರ್ಸ್ನಲ್ ಎಲ್ಲ ಕಡೆ ವಿಸಿಟ್ ಕೊಟ್ಟಿದ್ದೀನಿ. ಹೋದ ಸತಿ 36,789 ಮನೆ ಮೊದಲೇ ಹಂತದಲ್ಲಿ ಕೊಟ್ವಿ. ಅದ್ರಲ್ಲಿ KR ಪುರಂ ನೋಡಿ, ಇದಕ್ಕಿಂತ ಚೆನ್ನಾಗಿ ಕಟ್ಟೋರು. ನೀವೆಲ್ಲ ನಾನು ಓಪನ್ ಹೇಳ್ತೀನಿಲ್ಲ, ನಮ್ಮೆಲ್ಲ ಡಾಟಾ ಇದೆ, ಎಲ್ಲಿ ಯಾವ ಜಿಲ್ಲೆಯಲ್ಲಿ ಮನೆಗಳು ಕೊಡ್ತಾ ಇದ್ದೀವಿ, ಯಾವ ತಾಲೂಕಲ್ಲಿ ಮನೆ ಕೊಡ್ತಾ ಇದ್ದೀವಿ. ನೀವು ಯಾವುದನ್ನ ಹೇಳಿ, ನಾನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಲೈವ್ ತೋರಿಸ್ತೀನಿ ಮನೆಗಳು ಯಾವ ಥರ ಕಟ್ಟಿದ್ದೀವಿ ಅಂತ. ನಾನು 10 ಬಾರಿ ಸ್ಲಮ್ ಬೋರ್ಡ್ಗೆ ಹೋಗ್ಬಿಟ್ಟು ಸ್ಲಮ್ ಬೋರ್ಡ್ ಮುಖಾಂತರ ಇಂಜಿನಿಯರ್ನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮನೆಗಳು ನೋಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ
70 to 80% ಎಲ್ಲ ಮನೆ ಏನಕ್ಕಂದರೆ ಬಡವ್ರಿಗೆ ಒಂದು ಸತಿ ಕೊಡೋದು ಮನೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಆ ಹಿನ್ನೆಲೆಯಲ್ಲಿ ನಾವು ಪರ್ಸ್ನಲ್ ತೊಗೊಂಡು ಮಾಡಿದ್ವಿ. ಸರ್ ಬಾಲ್ಕನಿಲಿ ನಿಂತ್ಕೊಂಡು ಮೊನ್ನೆ ನೀವು ಹಾಯ್ ಮಾಡಿದ್ರಿ, ಆ ಫೀಲ್ ಹೆಂಗಿತ್ತು? ನಿಮ್ಮ ಕನಸು ನನಸಾಗಿದೆ ಅನ್ನೋದು ಅದನ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀರಿ? ನೋಡಿರ್ಬೋದು, ಭಾಳ ತುಂಬ ಪ್ರೈವೇಟ್ ಅಪಾರ್ಟ್ಮೆಂಟು ಎಲ್ಲ ಆ ಥರ ಮಾಡಿದ್ದಾರೆ. ಹೌದು, ಈಗ ನನಗೂ ತುಂಬ ಖುಷಿ ತಂತದು. ಅದು ಎಲ್ಲೋ ಒಂದು ಕಡೆ ಅದು ಹೋಗುವಾಗ ಏನೋ ನಂದೇ ಸ್ವಂತ ಮನೆಗೆ ಬಂದಿದ್ದೀನಿ ಅಂತ ಅನಿಸ್ತು ನನಗೆ. ಆ ಬಾಲ್ಕೋನಿ ನಿಲ್ಲುವಾಗ ನಮ್ಮ ಮನೆ ಬಾಲ್ಕೋನಿ ನಿಲ್ಕೊಂತೀನಿ ನೋಡಿ, ಆ ಥರ ನನಗೆ ಅನಿಸ್ತು. ಓಕೆ ಸರ್, ಈಗ ನಾವು ಕುತ್ಕೊಂಡಿರುವಂತಹ ಜಾಗ ಹುಬ್ಬಳ್ಳಿ ಮಂಟೂರ್ ರೋಡು. ಇಲ್ಲಿ ಬೃಹತ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಿ, ಲಕ್ಷಾಂತರ ಜನ ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಕೂಡ ಇದೆ. ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಿ? ಜನವರಿ 24ಕ್ಕೆ ನಾನು ಏನಕ್ಕೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅಂತೆ, ಬರೀ ನಮ್ಮ ರಾಜ್ಯದಲ್ಲಿಲ್ಲ, ಇಡೀ ದೇಶಕ್ಕೆ ಇದು ಮೆಸೇಜ್ ಹೋಗ್ಬೇಕು. ಎಲ್ಲ ರಾಜ್ಯದಲ್ಲಿ ಈ ಬಡವರಿಗೆ ಮನೆ ಫ್ರೀ ಕೊಡಬೇಕು, ಸರ್ಕಾರ ವತಿಯಿಂದ ಕಟ್ಕೊಡ್ಬೇಕಂತ ಒಂದು ಆ ಚಿಂತನೆಯನ್ನು ಇಟ್ಕೊಂಡು ಇವತ್ತು ದೊಡ್ಡ ಕಾರ್ಯಕ್ರಮ ಮಾಡಿದ್ದೀನಿ. ಕನಿಷ್ಠ 2.5 3 ಲಕ್ಷ ಜನ ಸೇರಿಸ್ಬೇಕಂತ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ನಾನು ಎಲ್ಲ ಕಡೆ ಅಡ್ಡಾಡ್ತಾ ಇದ್ದೀನಿ. ಜನ ವಾಲಂಟ್ರಿ ಹೇಳ್ತಾರೆ, ಸಾರ್ ಈ ಥರ ಮನೆ ಕಟ್ತಾ ಇದ್ದೀವಿ, ನಾವು ಬರ್ತಾ ಇದ್ದೀವಿ. ನಿನ್ನೆ ಎಲ್ಲೋ ಓಲ್ಡ್ ಸಿಟಿಯಲ್ಲಿ ಹೋಗಿದ್ದೆ ನಾನು. ಓಲ್ಡ್ ಸಿಟಿಯಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಹೋಗಿದೆ, ಆ ವಾಲಂಟ್ರಿ ಯುವಕರು ಬಂದು ಹೇಳ್ತಾರೆ, ಸಾರ್ ನಾವೆಲ್ಲ ಬರ್ತಾ ಇದೀವಿ ಸರ್, ಇಂಥ ಬಡವ್ರು ನೀವು ಮನೆಗಳು ಕಡೋ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ನಾವೆಲ್ಲ ಬರ್ತೀವಿ ಸರ್, ಆ ಮನೆಗಳು ನೋಡೋಕ್ಕೆ ಖುಷಿ ಆಗ್ತದೆ ಸರ್ ಅಂತ ಭಾಳ ಜನ ಹೇಳ್ತಾರೆ. ಕನಿಷ್ಠ 2.5 3 ಲಕ್ಷ ಜನ ಬರ್ತಾರೆ ಅಂತ ನಿರೀಕ್ಷೆ. ಯಾವೆಲ್ಲ ನಾಯಕರು ಬರ್ತಿದ್ದಾರೆ ಸರ್? ಮಾನ್ಯ ACC ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಬರ್ತಾವ್ರೆ, ಮಾನ್ಯ ನಮ್ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರು ಬರ್ತಾವ್ರೆ, ಉಪಮುಖ್ಯಮಂತ್ರಿಗಳು ಆದಂಥ DK ಶಿವಕುಮಾರ್ ಬರ್ತಾರೆ, ಹೋಮ್ ಮಿನಿಸ್ಟರ್ ಆದಂಥ ಪರಮೇಶ್ವರ್ ಬರ್ತಾವ್ರೆ, ಸತೀಶ್ ಜಾರಕಿಹೊಳಿ ಬರ್ತಾವ್ರೆ, ಕೃಷ್ಣಬೈರೇಗೌಡರು ಬರ್ತಾವ್ರೆ, HK ಪಾಟೀಲ್ ಸಾಹೇಬರು ಬರ್ತಾವ್ರೆ, ಆಲ್ಮೋಸ್ಟ್ ಎಲ್ಲ ಸಚಿವರು ಬರ್ತಾವ್ರೆ. ಈ ಮನೆಗಳನ್ನು ಹಂಚೋ ಮೂಲಕ ಜನರಿಗೆ ಏನು ಸಂದೇಶ ಸಾರ್ತಾ ಇದ್ದೀರಿ? ಅಂದರೆ ಇಷ್ಟೇ, ನಮ್ಮ ಸೇವೆ ನಾವು ಸಿಕ್ಕೋದು ಒಂದು ಅವಕಾಶ ಇತ್ತು, ಒಂದು ಅವಕಾಶ ಸಿಕ್ಕಿತ್ತು, ಆ ಸೇವೆನ ನಾವು ಸಲ್ಲಿಸ್ತಾ ಇದ್ದೀವಿ. ಮುಂದಿನ ದಿನಲ್ಲಿ ಬಡವ್ರಿಗೆ ಇನ್ನೂ ಇದಕ್ಕಿಂತ ಒಳ್ಳೇದಾಗಬೇಕಂತ ನಾವು ಭಾವಿಸ್ತೀವಿ. ಅಂದ್ರೆ ಎಂಡಲ್ಲಿ ಹೇಳ್ಬೇಕಂದ್ರೆ ನುಡಿದಂತೆ ನಡೀತಾ ಇದ್ದೀವಿ. ಖಂಡಿತ ಖಂಡಿತ ಖಂಡಿತ. ಬಡವನೇ ಆಗಿರಬಹುದು ಅಥವಾ ಶ್ರೀಮಂತನೇ ಆಗಿರಬಹುದು, ಜೀವಮಾನದಲ್ಲಿ ಒಂದು ಮನೆ ಇರಬೇಕು ಅನ್ನುವಂತಹ ಉದ್ದೇಶ ಪ್ರತಿಯೊಬ್ಬರದ್ದಾಗಿರುತ್ತೆ. ಸೊ ಆ ಉದ್ದೇಶವನ್ನ ಕರ್ನಾಟಕ ಸರ್ಕಾರ ನೆರವೇರಿಸ್ತಾ ಇದೆ. ಅದಕ್ಕೆ ಕಾರಣೀಕರ್ತರು CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಹಾಗೂ ಸಚಿವ ಜಮೀರ್ ಅಹಮದ್ ಖಾನ್ ಮತ್ತು ಸ್ಲಂ ಬೋರ್ಡ್ ಅಧ್ಯಕ್ಷ ಪ್ರಸಾದ್ ಅಬ್ಬಯ್ಯ ಅವರ ಆದಿಯಾಗಿ ಇಡೀ ನಾಯಕರು ನಿಂತ್ಕೊಂಡಿದ್ದಾರೆ ಅವರ ಜೊತೆ ಈ ಕಾರ್ಯಕ್ರಮವನ್ನು ಸಾಕಾರಗೊಳಿಸೋದಕ್ಕೆ. ಅಗೇನ್ ನಾನು ಹೇಳ್ತೀನಿ, ಇದು ನಿಮ್ಮ ಮನೆ. ಈ ಮನೆಯನ್ನ ತುಂಬಾ ಚೆನ್ನಾಗಿ ನೋಡಿಕೊಳ್ಳುವಂತಹ ಜವಾಬ್ದಾರಿ ನಿಮ್ಮದಾಗಿದೆ. ಸರ್, ಮತ್ತೊಂದು ನನ್ನ ಕೊನೆಯ ಪ್ರಶ್ನೆ ಏನು ಅಂತಂದ್ರೆ, ಇಷ್ಟು ಅಚ್ಚುಕಟ್ಟಾಗಿ ಮನೆ ಕಟ್ಟಿದ್ದೀರಿ ನೀವು, ಈ ಮನೇನ ಜನ ಹೇಗೆ ಇರಿಸ್ಕೋಬೇಕು ಸರ್? ಇಲ್ಲ, ಈಗ ಇಂಥ ಮನೆ ಸಿಗಬೇಕಾದ್ರೆ ಅವ್ರು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಚೆನ್ನಾಗಿ, ಅದು ಲೈಫಲ್ಲಿ ಅವ್ರು ಸಿಕ್ಕೋದು ಒಂದೇ ಸತಿ. ನಾನು ಹೇಳ್ತಾರೆ, ಮನುಷ್ಯನಿಗೆ ಏನು ಬೇಕಾಗಿದೆ? 2 ಹೊತ್ತು ಊಟ, ಒಂದು ಮನೆ ಬೇಕಾಗಿದೆ. ಆ ಮನೆ ಕೊಡ್ತಾ ಇದೀವಿ, ಅವ್ರಿಗೆ ಕಾಪಾಡ್ಕೊಂಡು ಹೋಗೋದು ಅವ್ರ ಜವಾಬ್ದಾರಿ. ರೈಟ್ ಸರ್, ಥ್ಯಾಂಕ್ ಯು ಸರ್. ಸರ್ಕಾರ ಮನೆ ಕೊಡ್ತಾ ಇದೆ ಅಂತಂದ್ರೆ ಮೂಗು ಮುರಿಯೋರ ಸಂಖ್ಯೆನೇ ಜಾಸ್ತಿ. ಯಾಕಂದ್ರೆ ಜನರಿಗೂ ಕೂಡ ಅಂತಹ ಅನುಭವ ಆಗಿತ್ತು. ಆದರೆ ಅದೆಲ್ಲದಕ್ಕೂ ತದ್ವಿರುದ್ಧವಾಗಿ ಸರ್ಕಾರಿ ಮನೇನು ಯಾವ ಖಾಸಗಿ ಮನೆ ಮತ್ತು ಖಾಸಗಿ ಅಪಾರ್ಟ್ಮೆಂಟ್ಗೂ ಕಮ್ಮಿ ಇಲ್ಲ ಅನ್ನೋದನ್ನ ಈ ಸರ್ಕಾರ ಮಾಡಿ ತೋರಿಸ್ತಾ ಇರೋದು ನೀವೆಲ್ಲರೂ ಕೂಡ ಕಣ್ಣಾರೆ ಕಾಣಬಹುದು. ಸೊ ಇದೇ 24ರಂದು ದೊಡ್ಡ ಕಾರ್ಯಕ್ರಮವನ್ನು ಹುಬ್ಬಳ್ಳಿಯ ಮಂಟೂರು ರಸ್ತೆಯಲ್ಲಿ ಸರ್ಕಾರ ಹಮ್ಮಿಕೊಂಡಿದೆ. ಇದಕ್ಕೆ ಸಾಕಷ್ಟು ಶ್ರಮ ವಹಿಸ್ತಾ ಇದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಹಾಗೂ ಪ್ರಸಾದ್ ಅಬ್ಬಯ್ಯ ಅವರು. ಲಕ್ಷಾಂತರ ಜನ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಮತ್ತು ಉತ್ಸಾಹದೊಂದಿಗೆ ಕಾರ್ಯಕ್ರಮಗಳನ್ನು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಕೆಲಸ ಇದೆಯಲ್ಲ, ಇನ್ನೊಬ್ಬರಿಗೂ ಮಾದರಿಯಾಗಲಿ ಸ್ಫೂರ್ತಿಯಾಗಲಿ ಅನ್ನುವಂತಹ ಉದ್ದೇಶವನ್ನು ಹೊಂದಿದ್ದಾರೆ. ಇದನ್ನು ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹಠ ಹಿಡಿದು ಕರ್ನಾಟಕ ಸರ್ಕಾರದಿಂದ ಇದೊಂದು ಮಹತ್ತರವಾದಂಥ ಗೃಹ ಭಾಗ್ಯ ಕೊಡುವಂಥ ಯೋಜನೆ. ಮತ್ತೊಂದು ಸ್ಪೆಷಲ್ ಗ್ಯಾರಂಟಿ. ಇದು 2ನೇ ಹಂತದಲ್ಲಿ 42,345 ಮನೆಗಳನ್ನು ಇನಾಗ್ರೇಷನ್ ಮಾಡ್ತಾ ಇದ್ವಿ. ಬಹಳ ಅದ್ಭುತವಾದಂಥ ಕಾರ್ಯಕ್ರಮ. ಲಕ್ಷಾಂತರ ಜನರು ಈ ಕಾರ್ಯಕ್ರಮಕ್ಕೆ 2 ಲಕ್ಷಕ್ಕಿಂತ ಕಡಿಮೆ ಇರೋಂಗಿಲ್ಲ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಗ್ಯಾದರ್ ಆಗ್ತಾ ಇದೆ.
ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಬರ್ತಾರೆ, ಡೆಪ್ಟಿ CM DK ಶಿವಕುಮಾರ್ ಅವರು ಬರ್ತಾರೆ, ನಮ್ಮ AICC ಪ್ರೆಸಿಡೆಂಟ್ ಒಬ್ಬ ರಾಷ್ಟ್ರ ನಾಯಕ ಖರ್ಗೆ ಸಾಹೇಬರು ಕೂಡ ಬರ್ತಾ ಇದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.